ಪ್ರಶ್ನೆಯನ್ನು ಗಮನವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ತಾನೇ ನಾವು ಪೊಲೀಸ್ ಇಲಾಖೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಇವರು ಕಾನೂನನ್ನು ಬದಿಗೊತ್ತಿ ಇಲ್ಲಿ ಇವರು ಗಮನ ಸೆಳೆಸುವುದು ನನಗೆ ಉತ್ತರ ಕೊಟ್ಟಿದ್ದಾರೆ. ಅದೇನೆಂದರೆ, ಯಾರು ಬೇಕಾದವ್ರ ಮೇಲೂ ನಾವು FIR ಹೆಸರಿಲ್ಲಾರ್ದೇ ದಾಖಲೆ ಮಾಡ್ಬೋದು. ಆದರೆ ಇದೇ ಸರ್ಕಾರದ ಕಾನೂನು ವಿಭಾಗ ಭಾಳ ಸ್ಪಷ್ಟವಾಗಿ ಯಾವ ರೀತಿ ಇವರು ಒಬ್ಬ ವ್ಯಕ್ತಿಯನ್ನು ಗುರಿ ಇಟ್ಕೊಂಡು ಭ್ರಷ್ಟಾಚಾರವನ್ನು, ಹಣವನ್ನು ಎತ್ತಲಿಕ್ಕೆ ವ್ಯವಸ್ಥಿತವಾಗಿ ಯಾವುದೇ ನೇರವಾಗಿ ಒಬ್ಬ ಸರ್ಕಾರಿ ನೌಕರದಾರ ಇವತ್ತು ಅದರಲ್ಲಿ ಭಾಗಿಯಾಗಿಲ್ಲ, ಅವ್ರಿಗೆ ಸಿಕ್ಕಂಥ ದಾಖಲೆಗಳು ಯಾವುದೇ ಇರಲಾರ್ದೇ ಒಬ್ಬ ಖಾಸಗಿ ವ್ಯಕ್ತಿ ಮನೆಗೆ ರೇಡ್ ಹಾಕ್ತಾರೆ. ರೇಡ್ ಹಾಕಿ ಅಧ್ಯಕ್ಷರೇ, ಅಲ್ಲೊಂದು ಡೈರಿಯನ್ನು ಇವರು ವಶಪಡಿಸ್ಕೊಳ್ತಾರೆ ಬಿಡಿಯದಲ್ಲಿ. ಆ ಬಿಡಿಯದಲ್ಲಿ ಯಾರ್ದು ಕೈ ಬರಹ, ಅದು ಯಾರ್ದು ಡೈರಿ ಅನ್ನೋದು ಉಲ್ಲೇಖ ಮಾಡೋದಿಲ್ಲ. ಮುಂದೆ ಅಧ್ಯಕ್ಷರವ್ರು ಹೇಳ್ತಾರೆ, ದಾಳಿ ಸಂದರ್ಭದಲ್ಲಿ ಇದು ಕಾನೂನು ವಿಭಾಗದ ಹೇಳಿಕೆ ಅಧ್ಯಕ್ಷರೇ, ಇದೇನು ಯಾರ್ದೋ ಸರ್ಕಾರಿ ವಕೀಲರಾಗಲಿ ಇವ್ರದಲ್ಲ, ಕಾನೂನು ವಿಭಾಗದಲ್ಲಿ ಹೇಳಿದಂತೆ ದಾಳಿಯ ಸಂದರ್ಭದಲ್ಲಿ ಶ್ರೀಮತಿ ಗೀತಾ ಹುಡೇದ ಉಪಕಾರ್ಯದರ್ಶಿ 4 ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಕಂಡುಬರುತ್ತದೆ. ಉಪಕಾರ್ಯದರ್ಶಿ 4 ವಿಭಾಗಕ್ಕೆ ಉಲ್ಲೇಖಿತ ಶ್ರೀಮತಿ ಗೀತಾ ಹುಡೇದ ಅವರೇ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದು, ಆ ಡೈರಿಯಲ್ಲಿ ಉಲ್ಲೇಖಿಸಿದ ಕಡತಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಆರೋಪಿಯನ್ನಾಗಿ ಹೆಸರಿಸಿರುವುದು ಕಂಡುಬರುವುದಿಲ್ಲ ಮತ್ತು ವಿವರಿಸಲಾದ ಡೈರಿಯು ನೈಜ ಡೈರಿಯೇ ಆಗಿದ್ದಲ್ಲಿ ತಕ್ಷಣದಲ್ಲಿ ಶ್ರೀಮತಿ ಗೀತಾ ಹುಡೇದ ಇವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಆ ರೀತಿ ಈ ಅಧಿಕಾರಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡದೆ ಇರುವುದು ಮತ್ತು ಆಕೆಯ ಹೇಳಿಕೆಯನ್ನು ಪಡೆಯದೇ ಇರುವುದು DYSP ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ದುರುದ್ದೇಶದಿಂದ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಮುಂದೆ ಹೇಳ್ತಾರೆ ಅಧ್ಯಕ್ಷರೇ, ಇವರು ಇಬ್ಬರು ಅಧಿಕಾರಿಗಳು ಒಂದು FIR ಮಾಡಿಕೊಂಡು ಇವತ್ತು ಮೋಹನ್ ಕುಮಾರ್ ಅನ್ನೋರ ಮೇಲೆ ಮನಿ ರೇಡ್ ಮಾಡುವಂಥ ಒಂದು ಕುತಂತ್ರವನ್ನು ಮಾಡೋದ್ರ ಮೂಲಕ ಅದೇ ಕಾನೂನು ಇಲಾಖೆದವ್ರು ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳು ಅಕ್ರಮವಾಗಿ ಖಾಸಗಿ ವ್ಯಕ್ತಿಯಾದ ಶ್ರೀ ಮೋಹನ್ ಕುಮಾರ್ ಅವರಿಂದ ಬಲವಂತವಾಗಿ ಹಣ ವಸೂಲಿಗಾಗಿ ಶೋಧನಾ ವಾರಂಟ್ ಇಲ್ಲದೆ ಅವರ ಮನೆ ಮತ್ತು ಕಚೇರಿ ದಾಳಿ ಮಾಡಿದ್ದಾರೆ. ಅದು ಮೋಹನ್ ಕುಮಾರ್ ಅವರು ಅರ್ಜಿಯಿಂದ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಮುಂದೆ ಅಧ್ಯಕ್ಷರೇ, ಅದೇ ಅಭಿವೃದ್ಧಿ ಪ್ರಾಧಿಕಾರದ ದಾಳಿಯಲ್ಲಿ ವಶಪಡಿಸಿಕೊಂಡಂಥ 21 ಕಡತಗಳಲ್ಲಿ ಶ್ರೀ ಮೋಹನ್ ಕುಮಾರ್ ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷಿದಾರ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದುಕೊಂಡಿಲ್ಲ. ಮೇಲಿನ ಅಂಶಗಳನ್ನು ಗಮನಿಸಿದಾಗ ದುರುದ್ದೇಶದಿಂದ ಶ್ರೀ ಮೋಹನ್ ಕುಮಾರ್ ಅವರನ್ನು ಆರೋಪಿಗಳ ಗುರಿ ಮಾಡುವುದು ಕಂಡುಬರುತ್ತದೆ. ಶ್ರೀ ಮೋಹನ್ ಕುಮಾರ್ ಅವರು ಮನೆಯನ್ನು ಶೋಧನೆ ಮಾಡಿದಾಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆಗೆ ಅಥವಾ ಮರು ಮಂಜೂರಾತಿಗೆ ಸಂಬಂಧಪಟ್ಟ ಯಾವುದೇ ಕಡತಗಳು ಲಭ್ಯವಾಗಿಲ್ಲ. ಅಧ್ಯಕ್ಷರೇ, ಅಷ್ಟೇ ಅಲ್ಲ, ಕಾನೂನು ವಿಭಾಗ ಹೇಳ್ತದೆ ಇಲ್ಲಿ ನೀವು ದಯವಿಟ್ಟು ಗಮನವನ್ನು ಸೆಳೆಯಿರಿ. ಏನಂತ ಗಮನ ಪಾಯಿಂಟ್ ಟು ಪಾಯಿಂಟ್ ಮಾತಾಡಕ್ಕೆ ನಾ ಪೂರ್ತಿ ಓದ್ತಾ ಇಲ್ಲ. ಆಯ್ತು, ಅಲ್ಲ, ಈಗ ಉತ್ತರ ತಗೊಳ್ಳಿ, ಮತ್ತೆ ಏನಾಗ್ತದೆ ಕೇಳಿ, ಯಾರ ಉತ್ತರ ಕೊಡು ನೋಡ್ರಿ. ಕೊನೆ ಪ್ಯಾರ ಓದ್ತೀನಿ. ಮೇಲಿನ ಎಲ್ಲ ಘಟನೆಗಳನ್ನು ಕ್ರೋಢೀಕರಿಸಿ ನೋಡಿದಾಗ ADGP ಮತ್ತು SP ACB ಅವರು ಮೇಲೆ ತಿಳಿಸಿದ ಅಧಿಕಾರಿಗಳು ಒಬ್ಬರಿಗೊಬ್ಬರು ಶಾಮೀಲಾಗಿಕೊಂಡು ಶ್ರೀ ಮೋಹನ್ ಕುಮಾರ್ ಅವರನ್ನು ಗುರಿ ಮಾಡಿರುವುದು ಮತ್ತು ಈ ಮೂಲಕ ಅವರನ್ನು ವಿನಾಕಾರಣ ಪ್ರಕರಣದಲ್ಲಿ ಸಿಲುಕಿಸಲು ಪ್ರಯತ್ನ ಮಾಡಿರುವುದು ಕಂಡುಬರುತ್ತದೆ. ಈ ಎಲ್ಲ ಕಾರಣಗಳಿಗಾಗಿ ಆರೋಪಿಗಳು ಸಂಚು ಮಾಡಿ ರೂಪಿಸಿ ಕಾನೂನು ಬಾಹಿರ ಕೃತ್ಯವನ್ನು ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಕಡತದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಶೋಧನಾ ವಾರೆಂಟ್ ಇಲ್ಲದೆ ಮೇಲಿನ ಪೊಲೀಸ್ ಅಧಿಕಾರಿಗಳು ಶ್ರೀ ಮೋಹನ್ ಕುಮಾರ್ ಅವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ ವಶದಲ್ಲಿದ್ದ ಮೊಬೈಲ್ಗಳನ್ನು ಕಾನೂನು ಬಾಹಿರವಾಗಿ ಕಸಿದುಕೊಂಡದ್ದು ಕಂಡುಬರುತ್ತದೆ. ಈ ತಿಳಿಸಿದ ಮೇಲೆ ಅಧಿಕಾರಿಗಳ ಕಾನೂನಿಗೆ ವಿರುದ್ಧವಾಗಿ ವರ್ತಿಸಿರುವುದು ಮತ್ತು ಅವುಗಳ ಕರ್ತವ್ಯ ಪಾಲನೆಯಲ್ಲಿ ಸಂದರ್ಭದಲ್ಲಿ ದುರ್ನಡತೆ
ಎಸಗಿರುವುದು ಕಂಡು ಬರುತ್ತದೆ. ಆಯ್ತು, ಈಗ ಏನಾಗ್ತದೆ? ಅಧ್ಯಕ್ಷರೇ, ನಾ ಹೇಳ್ತಾ ಇರುವುದೇನೆಂದ್ರೆ, ಬಿಡಿಎದ ಯಾವುದೋ ಒಬ್ಬ ಅಧಿಕಾರಿನ ರೇಡ್ ಮಾಡುವಂಥ ಒಂದು ನೆಪ ಮಾಡಿಕೊಂಡು ಖಾಸಗಿ ವ್ಯಕ್ತಿಯನ್ನು ಒಂದು ಗುರಿ ಇಟ್ಕೊಂಡು ಬಿಡಿಎದಲ್ಲಿ ಆದಂಥ ಭ್ರಷ್ಟಾಚಾರದಲ್ಲಿ ಪಾಲು ತಗೊಳ್ಳಿಕ್ಕೆ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ನಮ್ಮ ಉತ್ತರ ಕೊಡ್ತಾರೆ. ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಹೇಳ್ತದೆ. ಆದರೆ ನಮ್ಮ ಉತ್ತರದಲ್ಲಿ ಹೇಳ್ತಾರೆ ಖಾಸಗಿ ವ್ಯಕ್ತಿಗಳ ಮೇಲೆ ನಾವು FIR ಮಾಡ್ಬೋದು. ಬೇನಾಮಿ ನಾವು ಹೆಸರು ಇಲ್ಲ ಅಂದರೆ ಬಿಡಿಎದಲ್ಲಿ ಎಷ್ಟು ಭ್ರಷ್ಟಾಚಾರದ ಹಗರಣವನ್ನು ಪೊಲೀಸ್ ಇಲಾಖೆದವರು ಅವರಿಂದ ಹಣ ವಸೂಲಿ ಮಾಡಲಿಕ್ಕೆ ನೇರವಾಗಿ ಇವತ್ತು ಇಬ್ಬರು ಪೊಲೀಸ್ ಅಧಿಕಾರಿಗಳು ಕಾರಣ ಆಗಿದ್ದಾರೆ. ಅದಕ್ಕೆ ಇವ್ರ ಮೇಲೆ ಏನು ಸರ್ಕಾರ ಶಶಿಕಲಾ ಜೊಲ್ಲೆ ಅವರು ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು ಕೇಳಿದ್ದಂಥದ್ದು ಏನು ಪ್ರಥಮ ವರ್ತಮಾನ ವರದಿಯಲ್ಲಿ ಹೆಸರಿಲ್ಲದೆ ಇರುವವರ ಮೇಲೆ ಪೊಲೀಸರು ಅವರಿಗೆ ವಿಚಾರಣೆಗೆ ಒಳಪಡಿಸಿದ್ದಾರೆ, ಅವರ ಮನೆ ಶೋಧನೆ ಮಾಡಿದ್ದಾರೆ ಅಂತೇಳಿ ಹೇಳಿ, ಪ್ರಥಮ ವರ್ತಮಾನ ವರದಿ ಏನಿದೆ FIR ಇದೆ, ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಾಕ್ಷ್ಯ ಆಧಾರದ ಮೇಲೆ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ ಅವರಿಗೆ ಕಾನೂನುಬದ್ಧವಾಗಿ ಅಧಿಕಾರ ಇದೆ. ಅವರು ಸಾಕ್ಷ್ಯ ಆಧಾರದ ಮೇಲೆ ಹೋಗಿ ಮನೆ ಶೋಧನೆ ಮಾಡಬಹುದು. ಎರಡನೇದು ಗೌರವ ಸದಸ್ಯರು ಏನು ಹೇಳ್ತಾರೆ ಅಂದರೆ, ಶೋಧನಾ ವಾರಂಟ್ ತಗೊಂಡಿಲ್ಲ ಅಂತೇಳಿ ಹೇಳಿ ನ್ಯಾಯಾಲಯದ ವತಿಯಿಂದ ಶೋಧನಾ ವಾರಂಟ್ ತೆಗೆದುಕೊಂಡೇ ಆ ಮನೆಯನ್ನು ಶೋಧನೆ ಮಾಡಲಾಗಿದೆ. ಅದರ ನಂತರ ಅವ್ರು ಏನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಏನು ಅವರು ACB ಅಧಿಕಾರಿಗಳ ಅಕ್ರಮ ದಾಳಿ ಹಾಗೂ ಹಣ ದೋಚುವ ಕುತಂತ್ರ ಕುರಿತು ಲೋಕಾಯುಕ್ತಕ್ಕೆ ಅವ್ರ ಲೋಕಾಯುಕ್ತದ ಮೇಲೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು ಹೇಳ್ತಾರೆ. ಲೋಕಾಯುಕ್ತರಿಂದ ನಾವು ವರದಿಯನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ ಯಾವುದೇ ಖಾಸಗಿ ಪ್ರಕರಣ ಆಗಲಿ ದೂರ ಆಗಲಿ ಅವ್ರ ಮೇಲೆ ದಾಖಲಾಗಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಲಾಗಿದೆ. ಅದಕ್ಕೆ ಊಹಾಪೋಹಗಳ ಮೇಲೆ ಇವತ್ತು ಯಾವುದೇ ಸಾಕ್ಷಿಗಳ ಆಧಾರ ಇಲ್ಲದೆ ಯಾವ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಈಗ ಶಿವರಾಜ್ ಎಸ್ ಪಾಟೀಲ್. ಅಧ್ಯಕ್ಷರೇ, ನಾನು ಒಂದು ಕ್ಲಾರಿಫಿಕೇಶನ್ ಕೇಳಬೇಕು ಬೇಡ? ಶಿವರಾಜ್ ಎಸ್ ಪಾಟೀಲ್ ಇವ್ರು ನೆಕ್ಸ್ಟ್ ಮತ್ತೆ ಕೊಡ್ತೇನೆ, ನಾನು ಲಾಸ್ಟ್ ಕೊಡ್ತೇನೆ. ಲಾಸ್ಟ್ ಕೂತ್ಕೊಳ್ಳಿ. ಸ್ಟೇಷನ್ ನಲ್ಲಿ ಈಗ ಉತ್ತರ ಬಂದೇ ಅಲ್ಲ? ಉತ್ತರ ಬಂದಿದೆ, ಅಧ್ಯಕ್ಷರೇ. ಆನ್ಸರ್ ಬಂದೆ. ಅಧ್ಯಕ್ಷ, ನೆಕ್ಸ್ಟ್ ಟೈಮ್ ಕೊಡ್ತೀರಿ, ಈಗ ಕಂಟಿನ್ಯೂ ಇರ್ತದೆ ಇದು. ನೀವು ನೆಕ್ಸ್ಟ್ ಕೊಡ್ತೀನಿ ಅಂದ್ರೆ ಎಲ್ಲ ಏನ್ ನೀವು ಮುಗಿಗ್ ತುಪ್ಪಾಚು ಕೆಲಸ ಮಾಡಕತ್ತೀರಿ? ಓಕೆ, 20ನೇ ತಾರೀಕಿನಂದು ಅಧ್ಯಕ್ಷ, ನಾನು ಬ್ಲಾಕ್ ಗೋಲ್ಡ್ ಅಂತ ನಾವು ಹೇಳ್ತೀವಿ, ಕಳ್ಳತನಾಗಿರೋದು ಗಮನಕ್ಕೆ ಬಂದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ರೀತಿ ಕಳ್ಳತನಾಗಿದೆ ಅಂತ ಹೇಳಿದ ಮೇಲೆ ಅವ್ರಿಲ್ಲ ಸರ್ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿ ನಾವು ITPS ನ ಇಡಿ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿ ಇಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ ದಯಮಾಡಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದಾಗ ಕಂಪ್ಲೇಂಟ್ ಲಾಡ್ಜ್ ಮಾಡೋದಕ್ಕೆ 5 ದಿನ ತಗೊಂಡ್ರು ಸರ್ ಇಡಿ ಅಧಿಕಾರಿಗಳು. ಅದಾದ್ಮೇಲೆ ಪೊಲೀಸರು ಮತ್ತೆ 2 ದಿನ ತಗೊಂಡ್ರು. ಸತತ 7 ದಿನಗಳ ಕಾಲ ಇದನ್ನ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರು. ಇವತ್ತೇನು ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಇದರಲ್ಲಿ